ಸರ್ ಪ್ಲೀಸ್ ರಜೆ ಕೊಡ್ತೀರಾ ಸರ್? ಯಾಕೆ ನೇತ್ರ ಆರಾಮಿಲ್ವಾ? ಟಯರ್ಡ್ ಏನಾದರೂ ಆಗಿದ್ದೀನಾ? ರೆಸ್ಟ್ ಮಾಡ್ತೀಯಾ? ಹಾಗೇನಿಲ್ಲ ಸರ್, ನಾನು ಆರಾಮಾಗಿದ್ದೀನಿ. ಅದು ನನ್ನನ್ನು ಮಾತಾಡ್ಸೋದಕ್ಕೆ ನಮ್ಮ ಮನೆಯವ್ರು ಬಂದಿದ್ದಾರೆ ಸರ್. ನಮ್ಮ ಅವ್ವ ಮತ್ತು ನಮ್ಮ ಚಿಕ್ಕಿ ಬಂದಿದ್ದಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸರ್. ಅದಕ್ಕೋಸ್ಕರ ಪ್ಲೀಸ್ ರಜೆ ಕೊಡ್ತೀರಾ ಸರ್? ಏನು, ನಿಮ್ಮ ಮನೆಯವ್ರು ಬಂದಿದ್ದಾರಾ? ನಿಮ್ಮ ಮಮ್ಮಿ ಮತ್ತು ನಿಮ್ಮ ಚಿಕ್ಕಿ? ಮತ್ತು ಕರೀರಿ ಒಳಗಡೆ, ನಾನು ಮಾತಾಡ್ತೀನಿ. ನೀವು ಹಾಗೆ ಬಂದಿದ್ದೀರಲ್ಲ ಒಬ್ಬರೇ. ಸರ್ ನೀವು ಮಾತಾಡ್ತೀರಾ ನಮ್ಮ ಮನೆಯವ್ರನ್ನ? ಯಾಕೆ ರೀ ನೇತ್ರ ಅವ್ರು, ಏನಾಯ್ತು? ಆರಾಮಾಗಿದ್ದೀರಾ ತಾನೇ? ಹಾಂ ಸರ್, ಆರಾಮಾಗಿದ್ದೀನಿ. ಹೋಗಿ ಕರಿ ಹೋಗ್ರಿ, ಮಾತಾಡ್ತೀನಿ. ನಾನು ನೋಡಿಲ್ಲ ನಿಮ್ಮ ಮನೆಯವ್ರನ್ನ. ಓಕೆ ಸರ್. ಪಾಪ ಮಗಳು ಮನೆಯಲ್ಲಿ ಇಲ್ಲ ಅಂತ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಮಾತಾಡಿಸಿ ಹೋಗೋದಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ನಾವು ಮಾತಾಡ್ಸೋಣ ಇರಿ. ಮುಂದೆ ನನಗೆ ಅತ್ತೆ ಆಗೋರು ಇವಾಗಿಂದನೇ ಚೆನ್ನಾಗಿ ಮಾತಾಡ್ಸ್ತಾ ಇರಬೇಕು ಅಲ್ವಾ? ಯವ್ವ ಬರೀಲ್ಲ ಒಳಗಡೆ, ನಮ್ಮ ಬಾಸ್ ಕರೀತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾರಂತೆ. ಅಲ್ಲವಾ ಮಗಳ, ಅವ್ರ ಜೊತೆ ನಾ ಮಾತಾಡೋದು ಬೇಡವಾ? ನಮ್ಗೆ ಯಾಕೆ, ನೀವು ಬಂದುಬಿಡವ, ಬೇಕಾರಲ್ಲೇ ಹೊರಗಡೆ ಹೋಗಿ ಮಾತಾಡೋಣಂತೆ. ನಂಗೆ ಭಯ ಆಕೈತವ ಯವ್ವ. ಯವ್ವ ಅದೇನಾಗಲ್ಲ ಬಾ, ಅವರು ನಿಮ್ಮನ್ನು ಕರೆದಾರ ಮಾತಾಡ್ಸ್ತಾರಂತ. ಅಯ್ಯೋ ಲಕ್ಷ್ಮಕ್ಕ ಕರ್ದಾರಂತ, ಬಾ ಹೋಗಿ ಮಾತಾಡ್ಸೋಣ. ಮತ್ತು ಅವರ ಕರ್ದಾರ ಮಾತಾಡ್ತೀವಿ ಅಂತಂದು ಮತ್ತು ನಾವು ಹೋಗಲಿಲ್ಲ ಅಂದ್ರೆ ತಪ್ಪಾಕೈತಿ, ಬಾ ಹೋಗೋಣ. ಬಾ ಚಿಕ್ಕಿ, ಒಂದು ನಿಮಿಷ ರೀ. ಮೈ ಕಮಿನ್ ಸರ್? ಎಸ್ ಕಮಿನ್. ಸರ್ ಇವರೇ ನಮ್ಮ ಮನೆಯವರು, ಇವ್ರು ನಮ್ಮವ್ವ, ಅವರ ನಮ್ಮ ಚಿಕ್ಕಿ. ನಮಸ್ಕಾರ ಆಂಟಿ. ಹಾಂ ನಮಸ್ಕಾರ ಸರ್, ಆರಾಮದಿರಲ್ರಿ? ಮತ್ತು ನಿಮ್ಮ ಮನೆಯಾಗೆಲ್ಲರೂ ಆರಾಮದಾರಲ್ಲ? ಹಾಂ ಆಂಟಿ, ನಮ್ಮ ಮನೇಲಿ ಎಲ್ಲರೂ ಆರಾಮದಾರ, ನಾನು ಆರಾಮದೀನಿ. ಕೂತ್ಕೋರಿ ಅಲ್ಲಿ. ಅಯ್ಯೋ ಇರಲಿ ಬಿಡ್ರಿ ಸರ, ಅದು ನಮ್ಮ ನೇತ್ರವನ್ನ ಕರ್ಕೊಂಡು ಹೋಗಿರಿ. ಒಂದು ಸ್ವಲ್ಪ ಆಕೆ ಜೊತೆ ಮಾತಾಡಂಗೆ ಅನ್ಸೈತೆ ರೀ. ಅದಕ್ಕೆ ಇವತ್ತೊಂದು ದಿನ ಆಕೆಗೆ ಒಂದು ಸ್ವಲ್ಪ ರಜೆ ಕೊಡ್ತೀರಾ ರೀ? ಹಾಂ ಆಂಟಿ, ಸರಿ ರಜೆ ಕೊಡ್ತೀನಿ. ನೀವು ಸರ್ ಅಂತ ಇದ್ದೀರಲ್ಲ, ನನಗೆ ಸಾಗರ್ ಅಂತ ಕರೀರಿ ಸಾಕು. ಇಷ್ಟು ದೊಡ್ಡ ಆಫೀಸಿಂದು ಬಾಸ್ ಅದೀರಪ್ಪ ನೀವು, ನಿಮಗೆ ಹೆಸರಿಟ್ಟು ಕರೆಯೋಕ್ಕಾಗುತ್ತಾನೆ? ಬೇಡಪ್ಪ ಹಾಗೆಲ್ಲ, ಅದು ಸರ್ ಅಂತಾನೆ ಕರಿತೀವಿ ತಗೋರಿ. ಅಯ್ಯೋ ಹಾಗೇನಿಲ್ಲ ಆಂಟಿ, ನಾನು ನಿಮ್ಗಿಂತ ಸಣ್ಣವನು ತಾನೆ, ಸಾಗರ್ ಅಂತ ಕರೀರಿ ಸಾಕು. ಸರಿನಪ್ಪ, ಭಾಳ ದೊಡ್ಡ ಗುಣ ಬಿಡ ನಿಮ್ದು. ಇಷ್ಟು ದೊಡ್ಡ ಆಫೀಸಿಂದು ಬಾಸ್ ಅದಿದೆ ಅಂದರೂ ಒಂದೀಟು ಸೊಕ್ಕಿಲ್ಲ, ಏನಿಲ್ಲ ಬಿಡಪ್ಪ. ಹಾಂ ಸರ್, ನಾವಿನ್ನು ಹೋಗ್ಬೋದಾ? ಆಯಿತು ನೇತ್ರ ಅವರೇ, ಹೋಗಿ ಮನೆಗೆ ಕರ್ಕೊಂಡು ಹೋಗಿ ಆರಾಮಾಗಿ ಇವತ್ತಿನ ಡೇ ಫುಲ್ ಆರಾಮಾಗಿ ಎಂಜಾಯ್ ಮಾಡಿ. ಆಫೀಸಿಂದ ವರ್ಕ್ ಕಡೆ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾಳೆಯಿಂದ ವರ್ಕ್ ಮಾಡಂತ್ರಿ ಅಂತ, ಸರಿನಾ? ಓಕೆ ಸರ್. ಆಂಟಿ, ಇವತ್ತು ನಮ್ಮ ಮನೆಗೆ ಬರಬೇಕು ನೀವು. ನಮ್ಮ ಮನೆಗೆ ಬಂದು ಆರಾಮಾಗಿ ಊಟ ಗೀಟ ಮಾಡಿ ಇವತ್ತೊಂದಿನ ಇದ್ದು ನಾಳೆ ಹೋಗಂತ್ರಿ ಅಂತ ಊರಿಗೆ. ಅಯ್ಯೋ ಇಲ್ಲಪ್ಪ, ಇವತ್ತೇ ಹೋಗ್ಬೇಕು ನಾವು ಎಷ್ಟೊತ್ತಿದ್ರು. ಅದು ಮತ್ತು ನಮ್ಮ ಮನೇಲಿ ವಾಪಸ್ ಬೇಗ ಬರ್ರಿ ಅಂತ ಅಂದಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೇತ್ರನ ಜೊತೆ ಮಾತಾಡಿ ಭಾಳ ದಿನ ಆಗೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಕ್ಕಿ ಜೊತೆ ಮಾತಾಡಿ ಇದ್ದು ಸಂಜೆ ಮುಂದೆ ಬಿಡ್ತೀವಪ್ಪ. ಮತ್ತೆ ಯಾವಾಗಾರ ಬರ್ತೀವಲ್ಲ ಅವಾಗ ನಿಮ್ಮ ಮನೆಗೆ ಬರ್ತೀವಂತವಪ್ಪ. ಹೌದಾ, ಸರಿ ಆಂಟಿ. ನೇತ್ರ, ನನ್ನ ಕಾರಲ್ಲೇ ಹೋಗ್ಬೇಡಿ, ಮತ್ತೆ ಆಟೋ ಗೀಟೋ ಹಿಡ್ಕೊಂಡು ಹೋಗೋದಕ್ಕೆ ಏನು ಹೋಗಬೇಡಿ. ನಾನು ಡ್ರೈವರ್ಗೆ ಹೇಳ್ತೀನಿ, ಕಾರಲ್ಲಿ ಡ್ರಾಪ್ ಮಾಡ್ತಾನೆ, ಓಕೆನಾ? ಅಯ್ಯೋ ಸರ್, ಕಾರ್ಗಿರಿ ಏನೂ ಬೇಡ, ನಾವು ಆಟೋದಲ್ಲಿನೇ ಹೋಗ್ತೀವಿ ಪರವಾಗಿಲ್ಲ. ಅಯ್ಯೋ ಬೇಡಪ್ಪ, ಕಾರ್ಗಿರಿ ಅಂತದ್ದು ಬೇಡಪ್ಪ, ನಾವು ಆಟೋದಲ್ಲಿನೇ ಹೋಗ್ತೀವಪ್ಪ. ನೇತ್ರ, ಈ ಹೇಳಿದ ಅರ್ಥ ಆಗುತ್ತೆ ತಾನೆ. ಅವರು ಭಾಳ ದಿನ ಆದಮೇಲೆ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದಾರೆ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದಾರೆ. ನೀನು ಆಟೋ ಹಿಡ್ಕೊಂಡು ಹೋಗೋಷ್ಟಿಗೆ ಭಾಳ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಡ್ರೈವರ್ ಇದ್ದಾನೆ, ಕಾರ್ ಇದೆ. ನಾನು ಹೇಳ್ತೀನಿ ಡ್ರೈವರ್ಗೆ, ನೀವು ಹೋಗಿ ಕಾರಲ್ಲಿ ಕೂತ್ಕೋ ಅಷ್ಟೇ ಸಾಕು. ಹೋಗಿ ನೀವು ಕಾರಲ್ಲಿ ಕೂತ್ಕೊಳ್ಳೋಷ್ಟಿಗೆ ನಾನು ಡ್ರೈವರ್ಗೆ ಹೇಳ್ತೀನಿ, ಸರಿನಾ? ಹೇಳಿದಷ್ಟು ಕೇಳು, ಓಕೆನಾ? ಓಕೆ ಸರ್, ಆಯ್ತಪ್ಪ, ಹೋಗಿ ಬರ್ತೀವಿ. ನೀನು ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗಪ್ಪ. ಸರಿ ರೀ ಆಂಟಿ, ಬರ್ತೀನಂತೆ. ಹೋಗಿ ಬರ್ತೀವಪ್ಪ. ಸರಿ ರೀ ಆಂಟಿ, ಹೋಗ್ಬರ್ರಿ. ಯವ್ವ ನಡಿ ಹೋಗೋಣ. ಹ್ಞೂನವ್ವ. ನೇತ್ರ, ನಿಂದು ಸ್ಯಾಲ್ರಿ ಆಗಿದೆನಾ? ಹಾಂ ಹಾಂ ಆಗಿದೆ ಸರ್. ನಿಜ ಹೇಳು, ಆಗಿಲ್ಲ ಅಂದರೆ ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಸ್ಯಾಲ್ರಿನಲ್ಲಿ ನಾನು ಕಟ್ ಮಾಡ್ಕೋತೀನಿ, ಓಕೆನಾ? ಅವರು ನಿಮ್ಮ ಮನೇಲಿ ಭಾಳ ದಿನ ಆದಮೇಲೆ ನಿನಗೆ ಮಾತಾಡ್ಸೋದಕ್ಕೋಸ್ಕರ ಬಂದಿದ್ದಾರೆ. ಆರಾಮಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ತಿನ್ನಿಸಿ ಖುಷಿಯಾಗಿ ಇಟ್ಕೊಂಡು ಆಮೇಲೆ ಕಳಿಸು, ಸರಿನಾ? ಓಕೆ ಸರ್, ಇವಾಗ ನನ್ನ ಹತ್ರ ಅಮೌಂಟ್ ಇದೆ ಸರ್. ಅಕಸ್ಮಾತ್ ನಂಗೆ ಏನಾದರೂ ಬೇಕಂತ ಅನಿಸಿದ್ರೆ ನಿಮ್ಗೆ ಕೇಳ್ತೀನಿ. ಓಕೆ, ಹಾಗಾದರೆ ಹೋಗ್ಬರ್ರಿ. ಸರಿ ಸರ್. ಇವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಇವ್ರ ಅಜ್ಜಿ ಒಬ್ರನ್ನ ಬಿಟ್ಟು ಅನಿಸುತ್ತೆ. ಯವ್ವ ಇದ ಮನೆ. ಹಾಂ ಹಾಂ ಹಾಂ, ಸೊಕಾಸ್ ಬರ್ರಿ ಸೊಕಾಸ್. ಯವ್ವ ಮೆಟ್ಲಾದವು, ಹುಷಾರಾಗತ್ತು. ಹ್ಞೂನವ್ವ ಮಗಳ, ಈ ಮನ್ಯಾಗ ನೀನಿರೋದು ಎಷ್ಟು ದೊಡ್ಡದೈತಲ್ಲವ್ವ ಮನೆ. ಹ್ಞೂನವ್ವ, ಒಂದೇ ನಿಮಿಷ ಇರವ. ನನ್ನ ಜೊತೆ ಒಬ್ಬ ಅಜ್ಜಿನೂ ಅದರ, ಕರಿತೀನಿ ತಡಿ. ಕದ ಹಾಕಾರ. ಅಜ್ಜಿ ಅಜ್ಜಿ, ನೇತ್ರವನ? ಹಾಂ ಅಜ್ಜಿ, ನಾನು ಒಂದು ಸ್ವಲ್ಪ ಕದ ತೆಗೀರಿ ಅಜ್ಜಿ. ಹಾಂ ಹಾಂ ಬಂದೆ ತಡೆಯವ್ವ. ಇವತ್ತು ಯಾಕೆ ಲಗುನ ಬಂದುಬಿಟ್ಟೈತಿ ನಮ್ಮ ನೇತ್ರವ. ಚಲೋ ಆತ ಬಿಡು, ನನಗೂ ಮನ್ಯಾಗ ಒಬ್ಬೇಕಿಗೆ ಬ್ಯಾಸರಾಗಿತ್ತ. ನೇತ್ರವರ ಬಂದಲ್ಲ, ಚಲೋ ಆತ ತಗ. ನೇತ್ರವ ಅಂದಂಗೆ ಯಾರು ಇವರು? ಅಯ್ಯೋ ಅಜ್ಜಿ, ನಮ್ಮ ಮನೆಯವ್ರು ಇವರು. ಅಯ್ಯೋ ಹೌದನವ, ಕೈ ಹಂಗಾರ ಒಳಗಡೆ ಅಲ್ಲೇ ನಿಂದ್ರಿಸಿಲ್ಲ, ಕರ್ಕೊಂಬ ಇರ್ತಾಗ. ಹಾಂ ಯವ್ವ, ಚಪ್ಪಲಿ ಅಲ್ಲೇ ಬಿಟ್ಟು ಬಿಡು, ಬರ್ರಿ ಒಳಗಡೆ.
ಯವ್ವ ನಾನು ಇದ ಮನ್ಯಾಗ ಇರೋದು ಈ ಅಜ್ಜಿ ನಾನು ಇಬ್ಬರೇ ಇರ್ತೀವಿ ಇಲ್ಲಿ. ಓ ಹೌದನವ, ನಮಸ್ಕಾರ ಅಮ್ಮಾರ. ಚಲೋ ಆತು ಬಿಡ್ರಿ, ನಮ್ಮ ನೇತ್ರ ಒಬ್ಬಾಕಿ ಹೆಂಗಿರ್ತಾಳೋ ಏನು ಪ್ಯಾಟ್ಯಾಗ ಅಂತಂದು ನಮ್ಗೊಂದು ಚಿಂತೆನೇ ಇತ್ತು. ನೀವು ಆಕಿ ಜೊತೆ ಇರ್ತೀರಲ್ಲ, ಚಲೋ ಆತು ಬಿಡ್ರಿ, ನಮಗೂ ಒಂದು ಸ್ವಲ್ಪ ಧೈರ್ಯನ ಬಂದಂಗೆ ಆತು. ಎಷ್ಟು ದಿನ ನಾನು ಈ ಮನ್ಯಾಗ ಒಬ್ಬೇಕೆ ಇದ್ದೀರಿ, ಈಗ ನೇತ್ರವನು ಬಂದಿದ್ದಕ್ಕೆ ನನಗೂ ಒಬ್ರು ಜೊತೆ ಆಗಾರ ನೋಡ್ರಿ. ಇಲ್ಲ ಅಂದ್ರೆ ನಾನು ಒಬ್ಬೇಕೆ ಇರ್ಬೇಕಾಗಿತ್ತು ನೋಡ್ರಿ. ಅಂದಂಗೆ ನೀವು ಯಾರು ಏನಾಗಬೇಕ್ರಿ ನೇತ್ರವ್ಗ? ಅಯ್ಯೋ ಅಜ್ಜಿ ಹೇಳೋದನ್ನ ಮರ್ತ್ಬಿಟ್ಟು ನೋಡ್ರಿ, ಇವರು ನಮ್ಮವ್ವ, ಅವರು ನಮ್ಮ ಚಿಕ್ಕಿ. ಓ ನಿಮ್ಮ ಅವರನ? ಅಯ್ಯೋ ದೇವ್ರೇ ರೀ, ಅಲ್ಲ ನಿಮ್ಮನ್ನು ನೆನೆಸ್ಕೊಳ್ದೇರ ದಿನಾನೇ ಇಲ್ಲ ನೋಡ್ರಿ. ನಿಮ್ಮ ಮಗಳಂತೂ ಯಾವಾಗಾರ ಮಾತಾಡ್ಕೊಂಡು ಕುಂತ್ವಿ ಅಂದ್ರೆ ನಮ್ಮ ಚಿಕ್ಕಿ ಹಂಗೆ, ನಮ್ಮ ಚಿಕ್ಕಿ ಹಿಂಗೆ, ನಮ್ಮವ್ವ ಹಂಗೆ, ನಮ್ಮವ್ವ ಹಿಂಗೆ ಅಂತ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾಳೆ ನೋಡ್ರಿ. ದಿನಕ್ಕೊಂದು 10 ಸಲನಾರ ನೆನೆಸಿರ್ತಾಳೆ ನೋಡ್ರಿ ನಿಮ್ಮನ್ನು. ನಮಗೂ ಅಷ್ಟೇ ರೀ, ನಮ್ಮ ಮಗಳಂದ್ರೆ ಭಾಳ ಇಷ್ಟ. ನಾನು ನೇತ್ರವನ್ನ ಹೇರದೇ ಇರ್ಬೋದು, ಆದ್ರೆ ಆಕಿನೂ ನನಗೆ ಸ್ವಂತ ಮಗಳು ಇದ್ದಂಗೆ ನೋಡ್ರಿ. ಹೌದು ಬಿಡ್ರಿ, ಎಲ್ಲರೂ ನೀವು ಹಂಗಾದಿರಿ ಅಂದಾಗ ನಾನು ನೋಡ್ರಿ ನಿಮ್ಮನ್ನು ಹಂಗೆ ನಿಂದಿರ್ಸ್ಕೊಂಡ ಮಾತಾಡ್ಸಕೊಂತೀನಿ. ಕುತ್ಕೊಬರಿ ಇಕ್ಕಡೆ ಚಾ ಇಡ್ತೀನಿ, ಚಾ ತೊಗೊಂಬರ್ತೀನಿ. ಅಯ್ಯೋ ಅಮ್ಮಾರ ಏನು ಬೇಡ್ರಿ, ಚಾ ಆಗಿ ಏನು ಬೇಡ, ಒಮ್ಮಕ್ಕ ಊಟ ಮಾಡಿದ್ರಾತು, ನೀವು ಆರಾಮ್ ಕುತ್ಕೊಬರ್ರಿ. ಅಯ್ಯ ತಡೀರಿ ಹಂಗಾರ, ಚಾ ಬೇಡ ಅಂದ್ರೆ ನೀವು ಕುತ್ಕೊಂಡಿರಿ 5 ಮಿನಿಟ್, ನಾನು ಹೋಗಿ ಹಿಂಗೋಗಿ ಅಡುಗೆ ಮಾಡ್ಕೊಂಡು ಹಿಂಗೆ ಬಂದುಬಿಡ್ತೀನಿ ರೀ. ಅದು ನನಗೂ ಗೊತ್ತಿಲ್ಲ ರೀ, ಬೆಳಗ್ಗೆ ನೇತ್ರವಾಗ ಬಾಕ್ಸ್ ಮಾಡಿ ಕಟ್ಟಿದ್ದೆಲ್ಲ ರೀ, ನಾನು ಅದ್ರಾಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ. ನಂಗೆ ಗೊತ್ತೇ ಇಲ್ಲ ರೀ, ನೀವು ಬರ್ತೀನಿ ಅಂತ ಮುಂಚೆ ಏನಾರು ಹೇಳಿದ್ರೆ ಅಂತ ಹಬ್ಬದ ಅಡುಗೆ ಮಾಡಿಟ್ಬಿಡ್ತಿದ್ದೆ ನೋಡಿರಿ. ಅದಕ್ಕೆ ಈಗೇನಾಯ್ತು, ನೀವು ಕುತ್ಕೊಂಡು ಮಾತಾಡ್ತೀರಿ, ನಾ ಅಷ್ಟಾಗ ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ ಮರ ನೀವೇನೂ ತ್ರಾಸ ತಗೋಬೇಡ್ರಿ, ನಾವು ಊರಿಂದ ಬರೋ ಮುಂದೆ ಅಡುಗೆ ಕಟ್ಕೊಂಡ ಬಂದೀವಿ ನೋಡ್ರಿ. ಆರಾಮಾಗಿ ನೇತ್ರವಾಗಿ ಏನೇನು ಇಷ್ಟ ಅವಷ್ಟು ತೊಗೊಂಬಂದೀವಿ. ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಐತ್ರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಆರಾಮ್ ಕುತ್ಕೊಂಡು ಮಾತಾಡನ್ರಿ. ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ, ಟೈಮ್ ಆದಮೇಲೆ ಆರಾಮಾಗಿ ಊಟ ಮಾಡಿ ಮತ್ತೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬೇಕಾದ್ರೆ ನೀವು ಸಂಜೆಗೆ ಚಹಾ ಮಾಡಂದ್ರಂತ ಚಾಗಿ ಕುಡ್ದು ಹೋಗ್ತೀವಂತ ನಾವು. ಯವ್ವ ಊಟ ತಂದು ಯಾವೇ ಯವ್ವ, ನಿನ್ನ ಕೈಯನ್ನು ತಿಂದು ಎಷ್ಟು ದಿನ ಆದಂಗೆ ಆಗ್ಬಿಟ್ಟಿದ್ವಿ ನನಗೆ. ಚಲೋ ಆದ್ವೇ ನೀ ತಂದಿದ್ದು ಅಂದಂಗೆ. ನಿಂಗೆ ಗೊತ್ತನ್ಬೇ, ಅಮ್ಮನೂ ಅಡುಗೆ ಚಲೋ ಮಾಡ್ತಾಳ ಅಜ್ಜಿ. ನಂಗಂತೂ ಅಜ್ಜಿದು ಅಡುಗೆದು ಊಟ ತಿಂದ್ರೆ ನೀನೇ ನೆನಪಾಕಿದಿ ನೋಡು. ಅಜ್ಜಿನೂ ಎಷ್ಟು ಚಲೋ ಅಡುಗೆ ಮಾಡ್ತಾಳೆ, ನನಗೆ ಮಾಡೋಕೆ ಬಿಡಂಗಿಲ್ಲ, ಎಲ್ಲ ಕೆಲಸನೂ ಅಜ್ಜಿನ ಮಾಡ್ತೈತಿ. ಅಯ್ಯ ಅಮ್ಮರ ಆಕೆ ಮಾಡ್ತಾಳೆ ಬಿಡ್ರಿ, ನೀವು ವಯಸ್ಸಾದರೂ ಆರಾಮಾಗಿ ಕೂತೋರಿ. ಆಕೆ ಹೋಗೋ ಮುಂದೆ ಆಫೀಸಿಗೆ ಹೋಗೋ ಮುಂದೆ ಒಂದು ಸ್ವಲ್ಪ ಮಾಡೋಕ್ಕಳ, ಮತ್ತು ಬಂದು ಒಂದು ಸ್ವಲ್ಪ ಮಾಡ್ತಾಳೆ ತಗೋರಿ. ನೀವು ಯಾಕಷ್ಟು ತ್ರಾಸ ತಗೋತೀರಿ? ಅಯ್ಯೋ ಇರಲಿ ಬಿಡ್ರಿ, ನನಗರ ಯಾರದರ ಈಕಿನ ನನ್ನ ಮೊಮ್ಮಗಳಂತ ಅನ್ಕೊಂಡ್ಬಿಟ್ಟು ನೋಡ್ರಿ. ನನಗೇನು ತ್ರಾಸಿಲ್ಲಪ್ಪ, ನನಗೆ ಇನ್ನೂ ಇಷ್ಟು ದಿನ ಬ್ಯಾಸ್ರಕ್ಕಿತ್ರಿ ನನಗೆ ಅಡುಗೆ ಮಾಡ್ಕೊಳಕ್ಕೆ. ಆದ್ರೀಗ ನನ್ನ ನೇತ್ರವಿದ್ದಾಗಿಂದ ನಂಗೆ ನೇತ್ರವನ್ನ ಸಲುವಾಗಿರ ಅಡುಗೆ ಮಾಡ್ಬೇಕಲ್ಲ, ನಂಗೆ ಒಂಥರ ಖುಷಿ ನೇತ್ರವ್ಗೆ ಅಡುಗೆ ಮಾಡ್ಬೇಕಂತಂದು. ನನಗೆ ಒಬ್ಬಕಿಗೆ ಅಂದ್ರೆ ಬ್ಯಾಸ್ರ, ನಾವಿಬ್ರಿಗೋಸ್ಕರ. ಆಕೆ ಕೇಳ್ರಿ ದಿನ ಒಂದೊಂದು ಏನಾರ ಮಾಡ್ತಾನೆ ಇರ್ತೀನಿ ನಾನು. ಆಕೆಗೆ ಯಾವ್ದು ಇಷ್ಟ ಆಕೈತಿ, ಇದಿಷ್ಟ ಆಕೈತಿ, ಅದು ಇಷ್ಟ ಆಕೈತಿ ಅಂತಂದು ಅಡುಗೆ ಮಾಡ್ತಾನೆ ಇರ್ತೀನಿ ನೋಡ್ರಿ. ಏನು ಕೆಲಸ ಇರಲ್ಲ, ಅದು ಅಡುಗೆನಾರ ಮಾಡಿದ್ರೆ ಆಕೆ ಆರಾಮ್ ಖುಷಿ ಪಟ್ಕೊಂಡಾರ ತಿಂತಾಳಂತಂದು. ಅಂದಾಗ ಇಷ್ಟು ದೊಡ್ಡ ಮನೆಯದು ಕಸನೆಲ್ಲ ಎಲ್ಲ ನೀವು ಮಾಡ್ತೀರೇನ್ರಿ ಅಮ್ಮಾರ? ಇಲ್ಲ ರೀ, ಕಸನೆಲ್ಲ ಎಲ್ಲ ಮಾಡಕ್ಕೆ ಆಳು ಬರ್ತಾರೆ, ಕಸ ನೆಲಕ್ಕೆ ಬರ್ತಾರೆ, ಬಾಂಡೆಗೆ ಬರ್ತಾರೆ. ನಾನು ಬ್ಯಾಡ ಅಂತೀನಿ ರೀ, ನಾನು ತಿಕ್ಕೋತೀನಿ. ನಮ್ಮ ಇಬ್ಬರು ಅಲ್ಲ, ಒಂದು 4 ಬಾಂಡೆ ಇರ್ತಾವ. ಒಂದೊಂದು ಸಲ ಏನಾದ್ರು ಜಾಸ್ತಿ ಇದ್ವಪ್ಪ ಅಂತಂದ್ರೆ ತಿಕ್ಕೊಟ್ಟೋಕ್ಕಾರ, ಮತ್ತೇನಿಲ್ಲ. ನಮ್ದು ಅಡುಗೆ ಒಂದೇ ನೋಡ್ರಿ ಮಾಡ್ಕೊಳ್ಳೋದು. ಕಸ ನೆಲ ಬಟ್ಟೆ ಮತ್ತು ಅವಾಗ ಬಾಂಡೆ ಎಲ್ಲ ಮಾಡಿ ಹೋಗ್ತಾರೆ ಆಳು. ಮೊದಲು ಕುತ್ಕೊಬರ್ರಿ ಅತ್ತಾಗ ಒಳಗಡೆ ಈಕೇನು ಹತ್ರವ ಅತ್ತಾಗ ನಿಂದು ರೂಮ್ ಐತಿಲ್ಲ, ಅಲ್ಲೋ ಕೂತ್ಕೊ ನಾನು ಬರ್ರಿ. ಯವ್ವ ಇತ್ತಾಗ ಒಳಗಡೆ ಬರ್ರಿ, ನನ್ನ ಕೋಣೆ ಐತಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣಂತೆಲ್ಲರೂ. ನೀವು ಮಾತಾಡ್ತೀರವ, ಭಾಳ ದಿನದ ಮೇಲೆ ಸೇರಿರಿ, ಆರಾಮ ಮಾತಾಡ್ತೀರಿ. ನಾ ಇತ್ತಾಗ ಹೊರಗಡೆ ಹೋಗ್ತೀನಿ. ಅಯ್ಯ ಅಮ್ಮರ ನೀವೇನು ಬೇರೆದಾರನ್ರಿ? ಈಗಾರ ಅಂದಿಲ್ಲನ ನೇತ್ರವ ನನ್ನ ಮೊಮ್ಮಗಳಿದ್ದಂಗೆ ಅಂತಂದು, ಮತ್ತು ಅಂದಮೇಲೆ ನೀವೇ ಯಾಕ್ರಿ ಹೊರಗಡೆ ಹೋಗ್ತೀರಿ? ನಂದೇನು ಅಂತದಿಲ್ಲ ರೀ, ಬರ್ರಿ ಎಲ್ಲರೂ ಕುತ್ಕೊಂಡು ಆರಾಮ ಮಾತಾಡನ್ರಿ. ಆಮೇಲೆ ಆರಾಮ್ ಕುತ್ಕೊಂಡು ಊಟ ಮಾಡಿ ಸಂಜೆಗೆ ಚಹಾ ಮಾಡ್ಕೊಳ್ರಿ. ನೀವೇನೋ ಚಹಾ ಚಲೋ ಮಾಡ್ತೀರಂತಲ್ರಿ, ಫೋನ್ ಹಚ್ಚಿದಾಗ ಒಂದ್ಸಲ ನಮ್ಮ ನೇತ್ರ ಅದನ್ನೇ ಹೇಳ್ತಿರ್ತಾರೆ. ಅದಕ್ಕೆ ನಿಮ್ಮ ಕೈಯಿಂದ ಚಹಾ ಕುಡಿದು ಆಮೇಲೆ ಊರಿಗೆ ಹೋಗ್ತೀವಿ, ಬರ್ರಿ. ಹೇಳ್ಬಿಟ್ಲಾ ರೀ ನೇತ್ರವ, ಎಲ್ಲರಿಗೂ ಮುಂದೆ ಹೇಳ್ತೈತೆ ನೋಡ್ರಿ. ಅದು ಸಾಗರಪ್ಪ ಯಾವಾಗಾರ ಬಂದಿರ್ತಾನಲ್ಲ, ಅವ್ರಿಗೂ ಹಂಗೆ ಹೇಳ್ತಿರ್ತಾರೆ, ನಮ್ಮ ಅಜ್ಜಿ ಚಹಾ ಮಸ್ತ್ ಮಾಡ್ತಾಳೆ. ಈಗ ನಿಮ್ಮ ಮುಂದೂ ಹೇಳಿದ್ಲಾ ರೀ. ಏನು ಹಂಗೆ ಮಾಡ್ತೀನಿ ರೀ, ಎಲ್ಲರೂ ಮಾಡ್ದಂಗೆ. ಅಯ್ಯೋ ಆದರೂ ನಿಮ್ಮನ್ನು ಹೊಗಳ್ತಿರ್ತಾಳೆ ಬಿಡ್ರಿ ಭಾಳ. ನೀವು ಚಹಾ ಮಾತ್ರ ಮಸ್ತ್ ಮಾಡ್ತೀರಂತ. ಇವತ್ತು ನಿಮ್ಮ ಕೈಯನ್ನು ಚಹಾ ಕುಡ್ದೆ ಹೋಗೋದ್ರಿ ನಾವು. ಅಯ್ಯೋ ಅದ್ರಾಗ ಏನಾಯ್ತು ಯವ್ವ, ಚಾಲ ಮಾಡ್ಕೊಡ್ತೀನಿ ಬಿಡು. ಯವ್ವ ನೀವು ಕುಡಿಯೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ಬರ್ರಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬರ್ರಿ. ಯವ್ವ ಇದ ನೋಡಿದೆ ನನ್ನ ಕೋಣೆ, ನಾನು ಇಲ್ಲೇ ಇರೋದು. ಅಜ್ಜಿದು ಇದ್ರ ಪಕ್ಕದ ಒಂದು ಕೋಣೆ ಇತ್ತಲ್ಲ, ಅಲ್ಲಿ ಅಜ್ಜಿ ಇರ್ತಾರೆ. ಅಯ್ಯಯ್ಯ ಕೆಲಸದವ್ರು ಬಂದಂಗೆ ಆಗಾರ. ಹಿಂದೆ ತೋಟದಾಗ ಕಸ ತೆಗಿತೀನಿ ಅಂತಂದಿದ್ರು. 1 ಮಿನಿಟ್ ರೀ ಅಕ್ಕಾರ, 1 ಮಿನಿಟ್ ರೀ ಅಕ್ಕಾರ ಅಂತೀನಿ ನೋಡಿ ನಾನು. 1 ಮಿನಿಟ್ ರೀ, ನೀವು ಮಾತಾಡ್ಕೊತ ಕೂತೊಂದಿರಿ, ನಾ ಬಂದೆ. ಆತ್ರಿ, ಮತ್ತು ನಾವು ಅಷ್ಟೇ ಇದ್ದಿದ್ದಕ್ಕೆ ಹೊಂಟಿರೇನ್ರಿ ನೀವು? ಇಲ್ಲಿಲ್ರಿಪ್ಪ, ಅದು ಕೆಲಸ ಇದು ತೋಟ ಐತಲ್ರಿ ಮುಂದೆ, ಅಲ್ಲಿ ಸ್ವಲ್ಪ ಕಸ ಭಾಳ ಬೆಳೆದ್ಬಿಟ್ಟಿತ್ರಿ. ಹಂಗಾಗಿ ಹೂವಿನ ಗಿಡ ಬೆಳೆಯವಲ್ಲ ರೀ. ಅದಕ್ಕೆ ಇವತ್ತು ಆಳಿಗೆ ಬಾ ಅಂತ ಅಂದಿದ್ದೆ. ನಂಗೆ ಹೆಂಗೆ ಗೊತ್ತ್ರಿ ನೀವು ಬರ್ತೀರಂತಂದು, ಇಲ್ಲಾಂದ್ರೆ ನಾಳೆ ಬಾ ಅಂತ ಅಂತಿದ್ದೆ. ಅವರು ಇವತ್ತು ಬಂದಂಗೆ ಆಗಾರ. ಒಂದು ಸ್ವಲ್ಪ 10 ನಿಮಿಷ ಆಕೈತ್ರಿ ಆಟ, ಬೇಗ ಹೋಗಿ ಲಗುನ ಬರ್ತೀನಿ ತಗೋರಿ. ಆಯ್ತು ತಗೋರಿ ಅಮ್ಮರ. ಅಯ್ಯಯ್ಯವ್ವ ಚಿಕ್ಕಿ, ನೀವು ನೆಲದ ಮೇಲೆ ಕುಂತಿರಲ್ಲ, ಇತ್ತ ಗಾದಿ ಮೇಲೆ ಕುತ್ಕೊ ಬರ್ರಿ. ಏನು ಬೇವ ನೀನು ಇಲ್ಲೇ ಕುಂತಿಯಲ್ಲ ನೆಲದ ಮೇಲೆನ?
ಯವ್ವ ಇಲ್ಲಿ ಬಿಡು, ನೋಡಿ ನೀನೆಲ್ಲ ಎಂಥ ತಂಪೈತಿ. ಯವ್ವ ಹಾಸಿಗೆ ಮೇಲೆ ಯಾರು ಕುತ್ಕೋತಾರ? ಮೊದ್ಲು ಕತ್ತ ಕತ್ತ ಕುದಿಯಾಕ ಕುಂತೈತಾ? ಬೇಡವ್ವ, ಆ ಗಾದಿ ಮೇಲೆಲ್ಲ ಕುತ್ಕೊಂಡಂಗೆ ಅನ್ಸಂಗಿಲ್ಲ. ತಂಪು ಅನ್ಸಕೊಂತೈತಿ ನೋಡವ್ವ. ಎಲ್ಲ ಯಾ ನಮ್ನಿ ತಂಪೈತ. ಅಲ್ಲೋ ನೇತ್ರವ್ವ, ಎಂಥ ದೊಡ್ಡದೈತಲ್ಲ ನಿನ್ನ ಕೋಣಿ. ಇದ್ರಾಗ ನೀನು ಒಬ್ಬಕ್ಕಿರ್ತೀನಿ ಕೋಣ್ಯಾಗ? ಹ್ಞೂ ಯವ್ವ, ಈ ಕೋಣ್ಯಾಗ ನಾನು ಒಬ್ಬಕ್ಕಿರ್ತೀನಿ ನೋಡು. ಅಲ್ಲೋ ನೇತ್ರವ್ವ, ಮನೇನೂ ಎಂಥ ದೊಡ್ಡದೈತಲ್ಲ. ಎಷ್ಟಿದಕ್ಕೆ ಬಾಡಿಗೆ? ಅದು ಚಿಕ್ಕಿ, ಇದು ಸಾಗರ್ ಸರ್ ಅವರು ನಿನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡು ಅಂತಂದಾರೆ. ಅವ್ರು ಕೊಡೋದು ಬೇಡ ಅಂತಂದ್ರೆ ನಾನು ಹಂಗಂದ್ರೆ ಇರಂಗಿಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಅಂದೀನಿ. ಏನೇ ಹೇಳಿ ನೇತ್ರವ್ವ ನೀನು, ನಿಮ್ದು ಸರ್ ಏನದಾರಲ್ಲ ಸಾಗರ್ ಅವರು ಭಾರಿ ಒಳ್ಳೆ ಮನುಷ್ಯ ಬಿಡು. ಏನೋ ಒಂದು ತಟಗರ ಸೊಕ್ಕಿಲ್ಲ. ಅಂಥ ದೊಡ್ಡ ಆಫೀಸಿಂದು ಬಾಸ್ ಅದ. ಒಂದು ಚೂರರ ಸೊಕ್ಕು ಅಹಂಕಾರ ಏನೇನೇನೇನೂ ಇಲ್ಲ ನೋಡು. ಭಾಳ ಒಳ್ಳೆ ಮನುಷ್ಯ ಅದನಪ್ಪ. ಇದ್ರ ಅಂತರ ಇರ್ಬೇಕು ನೋಡು. ಅಂತರ ಕೈ ಕೆಳಗಡೆ ನೀ ಕೆಲಸ ಮಾಡಕ್ಕಂತೆ ಅಂದ್ರೆ ನಮಗೆ ಚಿಂತೆನೂ ಇರಂಗಿಲ್ಲ ನೋಡು. ಹ್ಞೂ ನೇತ್ರವ್ವ, ಭಾರಿ ಚಲೋ ಅದಾರ ಬಿಡು. ಎಷ್ಟು ಚಲೋ ಮಾತಾಡ್ತಾರೆ ಲಕ್ಷ್ಮಕ್ಕ. ನಾಳೆ ನಮ್ಮ ನೇತ್ರಗೂ ಆ ಥರನೂ ಒಳ್ಳೆ ಗುಣ ಇರೋ ಹುಡುಗ ಸಿಕ್ಬಿಟ್ರೆ ಸಾಕಪ್ಪ ಅಂತೀನಿ ನೋಡು ನಾನು. ಹೌದು ನೋಡ, ಎಂಥ ಚಲೋ ಗುಣ ಐತಿ. ಈ ಥರ ಒಳ್ಳೆ ಗುಣ ಇರೋ ಮನುಷ್ಯ ಸಿಗಾಕ ಪುಣ್ಯ ಮಾಡಿರ್ಬೇಕು. ನಮ್ಮ ನೇತ್ರವ್ಗ ಇಂಥ ಚಲೋ ಹುಡುಗನ ಸಿಕ್ಕರೆ ಸಾಕಪ್ಪ ಅಂತೀನಿ ನೋಡು ನಾನು. ಮುಂದೆ ಮದುವೆ ಆದಮೇಲೆ ಏನಾರ ಆರಾಮಾಗಿರ್ತಾಳೆ ಅಂದಂಗೆ. ಮದುವೆ ಆಗೈತನವ ನಿಮ್ಮ ಸಾಗರ್ ಸರಿಗೆ? ಇದು ಇನ್ನೂ ಇಲ್ಲ ಬೇವ, ಇನ್ನೂ ಮದುವೆ ಆಗಿಲ್ಲ. ಹುಡುಗಿ ಗಿಡಿಗೆ ನೋಡಾರನ? ಮತ್ತು ಆಗಲೇ ಮದುವೆ ವಯಸ್ಸಿಗೆ ಬಂದಾರಲ್ಲ, ಅದಕ್ಕೆ ಕೇಳಾಕೊಂತೀವಿ. ಏನು ಅವರ ಯಾರನ್ನಾರು ಇಷ್ಟಪಟ್ಟಾರ? ಇಲ್ಲ ಚಿಕ್ಕಿ, ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಈಗ ಅವ್ರ ವಿಷಯ ಎಲ್ಲ ಯಾಕೆ ಬಿಟ್ಬಿಡ್ರಿ, ಈಗ ನಮ್ಮದು ಮಾತಾಡೋಣ ಬರ್ರಿ. ಯವ್ವ, ಮತ್ತು ಊರಾಗೆಲ್ಲರೂ ಆರಾಮದಾರ? ಮನ್ಯಾಗೆಲ್ಲರೂ ಆರಾಮದಾರ?